ಯಾವ ತರ ಇದೆ ಸರ್ ನಿಮ್ಗೆ ಇಂಕ್ಯುಬೇಟರ್? ಚೆನ್ನಾಗಿದೆ ಸರ್. ಎಷ್ಟು ತಿಂಗಳ ಕಾಲ ಯೂಸ್ ಮಾಡಿದ್ರಿ ಸರ್ ನೀವು ಅಲ್ಲಿಂದ? 4 ಮಂತ್ಸ್ ಯೂಸ್ ಮಾಡಿದ್ವಿ. 4 ಮಂತ್ಸ್ ಯೂಸ್. ಅವಾಗಿಂದ ಒಂದು 4 ಬ್ಯಾಚ್ ತೆಗೆದಿದ್ದೀರಾ ನೀವು ಮರಿಗಳು? ತೆಗೆದಿದ್ದೀನಿ. ತೆಗೆದವಾಗ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಸರ್ ತಮಗೆ? 80-85%. ಯಾವ ತಳಿ ಸರ್ ನೀವು ಸಾಕ್ತಾ ಇರೋದು? ನಮ್ಮ ಪ್ಯೂರ್ ನಾಟಿ. ಪ್ಯೂರ್ ನಾಟಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹತ್ರ ಇಂಕ್ಯುಬೇಟರ್ ತಗೊಂಡಿದ್ದೀರಿ ಸರ್ ನೀವು, ಜಾಸ್ತಿ ದಿನ ಆಯ್ತು. ಯಾವ ತರ ಇದೆ ಸರ್ ನಿಮ್ಗೆ ಇಂಕ್ಯುಬೇಟರ್? ಚೆನ್ನಾಗಿದೆ ಸರ್. ಯಾವತ್ತು ಸರ್ ನೀವು ತಗೊಂಡಿರೋದು ಒಂದು ಅಂದಾಜು? ಲಾಸ್ಟ್ ಇಯರ್ ಜನವರಿ 13th ಲಾಸ್ಟ್ ಇಯರ್ ಅಲ್ಲಿ ತಗೊಂಡಿರೋದು. ಎಷ್ಟು ತಿಂಗಳ ಕಾಲ ಯೂಸ್ ಮಾಡಿದ್ರಿ ಸರ್ ನೀವು ಅಲ್ಲಿಂದ? 4 ಮಂತ್ಸ್ ಯೂಸ್ ಮಾಡಿದ್ವಿ. 4 ಮಂತ್ಸ್ ಯೂಸ್ ಮಾಡಿದ್ದೀರಾ? ಸೊ ಆಫ್ಟರ್ ಆಫ್ ಮಾಡಿಬಿಟ್ವಿ. ಸೊ ನಮ್ಮ ಹತ್ರ ಮರಿ ಜಾಸ್ತಿ ಆಯ್ತು. ಸೊ ಮಾರ್ಕೆಟಿಂಗ್ ಸ್ವಲ್ಪ ಕಮ್ಮಿ ಆಗಿದ್ರಿಂದ ನಮ್ಮ ಹತ್ರ ಆಫ್ ಮಾಡಿಟ್ಟೆ. ಇದಕ್ಕಿದ್ದಂಗೆ ಮತ್ತೆ ಸ್ಟಾರ್ಟ್ ಮಾಡಿದಾಗ ಆನ್ ಆಗಿಲ್ಲ. ಸೊ ನಿಮ್ಮ ಹತ್ರ ಸರ್ವಿಸ್ ಕಂತ ತಗೊಂಬಂದೆ. ಅವಾಗಿಂದ ಒಂದು 4 ಬ್ಯಾಚ್ ತೆಗೆದಿದ್ದೀರಾ ನೀವು ಮರಿಗಳು? ತೆಗೆದಿದ್ದೀನಿ. ತೆಗೆದವಾಗ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಸರ್ ತಮಗೆ? 80-85%. ಅಂದ್ರೆ ಒಂದು 60-80% ಅನ್ಕೋಬೋದಾ? ಅವರೇಜ್ 80% ಕರೆಕ್ಟ್ ಆಗಿ ಬಂದಿದೆ. ಓಕೆ ಸರ್, ಅಷ್ಟು ಮಾತ್ರ ಬಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ, ಕನಿಷ್ಠ ಪಕ್ಕದಲ್ಲಿ 50% ಬಂದ್ರೆ ರೈತರು ಎಲ್ಲೂ ಲಾಸ್ ಆಗಲ್ಲ. ಅದಕ್ಕೆ ಜಾಸ್ತಿ ಬಂದ್ರೆ ಒಳ್ಳೆ ರೇಟಿಂಗ್ ಅಂತ. ಹೌದು ಸರ್, ಹೌದು. ಡೇ ಬಿಟ್ ಡೇ ನೀರ್ ಚೇಂಜ್ ಮಾಡೋದು, ಅದ್ರ ಟೆಂಪರೇಚರ್, ಕರೆಂಟ್ ಎಲ್ಲ ನೋಡ್ಕೊಂಡ್ರೆ 80% ನಾವಿಟ್ಟಿರೋ ಪ್ಲೇಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಹೈಜಿನಿಕ್ ಕೂಡ ಇಂಕ್ಯುಬೇಟರ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಗಾಳಿ ತುಂಬಾ ಫ್ರೆಶ್ ಗಾಳಿ ಬೇಕಾಗುತ್ತೆ. ಗಾಳಿ ಇತ್ತೀಚೆಗೆ ಗಾಳಿನೂ ಬೇಕಾಗಿಲ್ಲ. ಲೈಟ್ ಆಗಿ ನಿಮಗೆ ಮರಿಗಳು ಮಾರ್ಕೊಳ್ಳಿಕ್ಕೆ ಏನಕ್ಕಂತ ಪ್ರಾಬ್ಲಮ್ ಅಂತ ನನ್ಗೆ ಅರ್ಥ ಆಗಲಿಲ್ಲ. ಮರಿಗಳು ಮಾರ್ಲಿಕ್ಕೆ ಇಲ್ಲ ದೊಡ್ಡದು ಮಾರ್ಲಿಕ್ಕೆ ಪ್ರಾಬ್ಲಮ್ ಆಯ್ತಾ? ದೊಡ್ಡದ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಯ್ತು. ದೊಡ್ಡದು ಮಾರ್ಲಿಕ್ಕೆ ಪ್ರಾಬ್ಲಮ್ ಆಯ್ತಾ? ಮಾರ್ಕೆಟಿಂಗ್ ಆಗಿಲ್ಲ. ಯಾವ ತಳಿ ಸರ್ ನೀವು ಸಾಕ್ತಾ ಇರೋದು? ನಮ್ಮ ಪ್ಯೂರ್ ನಾಟಿ. ಪ್ಯೂರ್ ನಾಟಿ. ಹಳ್ಳಿ ನಾಟಿ. ನಿಮ್ಗೆ ಹಂಗೇನಾದ್ರು ಸಮಸ್ಯೆ ಏನಾಗಿದ್ರೆ ನಮ್ಗೆ ಹೇಳಿ ಸರ್. 1000 ಜನ ಇದ್ದಾರೆ ಕಸ್ಟಮರ್ಸ್. ದಿನಕ್ಕೆ ನಮ್ಗೆ ಒಂದು 20-30 ಕಾಲ್ ಇದ್ರ ರಿಲೇಟೆಡ್ ಬರುತ್ತೆ. ಕೋಳಿ ಕೊಡಿ, ಮರಿ ಕೊಡಿ, ಮೊಟ್ಟೆ ಕೊಡಿ. ಈ 3ಕ್ಕೆ ಎಲ್ಲಿ ಸಿಕ್ಕಿದ್ರೆ ನಾವು ರೆಕಮೆಂಡ್ ಮಾಡ್ತೀವಿ. ಅದು ಪ್ಯೂರ್ ಆಗಿದ್ರೆ. ಕ್ರಾಸ್ ತಳಿ ಮಿಕ್ಸ್ ಮಾಡಿರ್ತೀವಿ ಅಂದ್ರೆ ಅಸಲು ರೆಕಮೆಂಡ್ ಮಾಡಲ್ಲ. ಕ್ರಾಸ್ ಇದೆಲ್ಲ ಪ್ಯೂರ್ ಹಳ್ಳಿ ನಾಟಿನ ಮೇಯ್ಸೋದು. ಓಕೆ ಸರ್, ಓಕೆ. ಇವಾಗ ನೆಕ್ಸ್ಟ್ ಬಂದು ಸರ್, ಇವಾಗ ಇಂಕ್ಯುಬೇಟರ್ ಅಲ್ಲಿ 4 ಬ್ಯಾಚ್ ತೆಗ್ಸಿದ್ದೀರಾ, ನಿಮ್ಗೆ ಓವರ್ ಆಯ್ತು, ಎತ್ತಿಟ್ಬಿಟ್ಟಿದ್ದೀರಾ. ಮತ್ತೆ ಆನ್ ಮಾಡಿದವಾಗ ಸರಿಯಾಗಿ ಆನ್ ಆಗ್ಲಿಲ್ಲ. ಎಷ್ಟು ತಿಂಗಳಿಗೆ ಆನ್ ಮಾಡ್ತೀರಿ ಮತ್ತೆ ಅಲ್ಲಿಂದ? 3 ತಿಂಗಳಿಗೆ ಆನ್ ಮಾಡಿದ್ರಿ ನೀವು, ಆನ್ ಆಗ್ಲಿಲ್ಲ. ಮತ್ತೆ ನೀವು ನಮ್ಮ ಜೊತೆ ಕಾಲ್ ಮಾಡಿದಿರಿ, ನಮಗೆ ವಿಡಿಯೋ ಕಾಲಲ್ಲಿ ನಾವು ನೋಡಿದೀವಿ, ಹೇಳಿದ್ವಿ ನಿಮ್ಗೆ ಈ ತರ ಮಾಡಿದಿ ಅಂತ. ಆದ್ರೂ ನಿಮ್ಗೆ ಸರಿ ಹೋಗ್ಲಿಲ್ಲ ಅಲ್ವಾ? ಸರಿ ಹೋಗ್ಲಿಲ್ಲ. ನಮಗೆ ತಗೊಂಬರಕ್ ಬೇರೆ ಫ್ರೀ ಸಿಗ್ಲಿಲ್ಲ. ಸೊ ಕೊರಿಯರ್ ಮಾಡ್ಬೇಕಾದ್ರೆ ನನಗೆ ಅಲ್ಲಿಂದ ಲಾಂಗ್ ಇದೆ. ಸೊ ಅದಕ್ಕೆ ಇವತ್ತು ನಾನು ಫ್ರೀ ಮಾಡ್ಕೊಂಡಾಗ ನಿಮ್ಮ ಹತ್ರ ತಗೊಂಡ್ಬಂದಿದ್ದೀನಿ. ಓಕೆ ಸರ್, ಓಕೆ. ಇವಾಗ ನಿಮ್ಗೆ ಫ್ಯಾನ್ಗಳು ವರ್ಕ್ ಆಗ್ತಾ ಇರ್ಲಿಲ್ಲ, ಚೇಂಜ್ ಮಾಡ್ಕೊಟ್ಟಿದೀವಿ. ಮೀಟರ್ಸ್ ಎಲ್ಲಾನು ಸೆಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿದೀವಿ. ಎಲ್ಲ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈಗ ನಾವು ಏನಂದ್ರೆ ಹೇಳೋದು, ಇಂಕ್ಯುಬೇಟರ್ ಇಡ್ತೀರಲ್ವಾ, ಹೈಜೀನ್ ಅನ್ನೋದು ಕಾಪಾಡಿ. ಹೈಜೀನ್ ಕಾಪಾಡಿದ್ರೆ ನೀಟಾಗಿ ಇಟ್ಕೊಂಡ್ರೆ ಇಂಕ್ಯುಬೇಟರ್ನ ಎಲ್ಲೂ ಪ್ರಾಬ್ಲಮ್ ಇರೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನಾವು ಆಫ್ ಮಾಡಿ ಎತ್ತಿಟ್ಟವಾಗ ಇದೆಲ್ಲ ವಾಟರ್ ಸಿಸ್ಟಮ್ ಇರುತ್ತೆ ಸರ್. ಇದರಲ್ಲಿ ವೈರಿಂಗ್ ಮಾಡಿರ್ತೀವಿ ನೋಡಿ, ವೈರಲ್ಲೆಲ್ಲ ವಾಟರ್ ಎಲ್ಲ ತುಂಬಿಟ್ಟಿರುತ್ತೆ. ಅದರಿಂದ ಜಾಯಿಂಟ್ ಮಾಡಿರ್ತೀವಿ ನಾವು ಟೇಪ್ ಹಾಕಿ. ಅಲ್ಲಿ ಸ್ವಲ್ಪ ಮಾಯಿಶ್ಚರ್ ಕ್ರಿಯೇಟ್ ಆಗಿ ಅದು ನೀವು ಎತ್ತಿಟ್ಟವಾಗ ಡ್ರೈ ಆಗುತ್ತಲ್ವಾ, ರೆಸ್ಟ್ ಹಿಡಿಯುತ್ತೆ. ಅಲ್ಲಿ ಆ ರೆಸ್ಟ್ ಹಿಡಿದಿರೋ ಕಾರಣ ಸ್ವಲ್ಪ ಸಪ್ಲೈ ಹೋಗಲ್ಲ ನೀವು ತಕ್ಕಂತ ಆನ್ ಮಾಡಿದ ತಕ್ಷಣ. ಆವಾಗ ನಾವು ಅಲ್ಲಿ ಯಾವ್ದಾದ್ರು ಜಾಯಿಂಟ್ ಇರುತ್ತೆ ಅದನ್ನ ಕರೆಕ್ಟಾಗಿ ಬಿಚ್ಚಿಬಿಟ್ಟು ಫುಲ್ ಟೈಟ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿದ್ರೆ 99% ಕೇಸಸ್ ಅಲ್ಲಿ ಆನ್ ಆಗುತ್ತೆ. ಇನ್ನು 1% ಆಗಲಿಲ್ಲ ಅಂದ್ರೆ ನಾವು ಸರ್ವಿಸ್ ಹೇಳ್ಕೊಡ್ತೀವಿ, ಟೆನ್ಷನ್ ಇಲ್ಲ. ನೆಕ್ಸ್ಟ್ ಇವಾಗ ಇಂಕ್ಯುಬೇಟರ್ ಸರ್ ನಾವು ಆನ್ ಮಾಡಿ ಇವಾಗ ನಿರಂತರ ನೀವು 10 ವರ್ಷ ಆಗಲಿ 15 ವರ್ಷ ಆಗಲಿ ಹಿಂಗೆ ಆನಲ್ಲೇ ಇಟ್ಬಿಡಿ, ಏನು ಸಮಸ್ಯೆ ಬರೋದಿಲ್ಲ. ಇಂಕ್ಯುಬೇಟರ್ ಕಡೆಯಿಂದ ನಾವು ಆಫ್ ಮಾಡಿ ಎತ್ತಿಟ್ರೆ ಮಾತ್ರ ಸ್ವಲ್ಪ ಆನ್ ಆಗೋದಕ್ಕೆ ಕಾಂಪ್ಲಿಕೇಶನ್ ಆಗ್ಬೋದು, ರೆಸ್ಟ್ ಹಿಡಿಯೋ ಕಾರಣ. ಆನಲ್ಲೇ ಇದ್ರೆ ಸಮಸ್ಯೆನೇ ಇಲ್ಲ ಸರ್. ಓಕೆ ಸರ್. ಇವಾಗ ಸ್ಯಾಟಿಸ್ಫೈಡ್ ಇದ್ದೀರಾ ಸರ್ ತಾವು? ಯಾರಾದ್ರೂ ತಗೊಳ್ಳಿ ಕೇಳಿದ್ರೆ ರೆಕಮೆಂಡ್ ಮಾಡ್ತೀರಾ? ಹೌದಾ ಸರ್? ಅವರು ನಿಮ್ಮ ಫ್ರೆಂಡ್ಸಾ, ಸ್ನೇಹಿತರ? ಅವ್ರಿಗೆ ಯಾವ ತರ ಇರ್ಬೋದು ರಿಸಲ್ಟ್ ಒಂದು ಅಂದಾಜು? ಎಲ್ರಿಗೂ ಒಂದೇ ತರ ಬರ್ಬೇಕಂತ ನಾನು ಹೇಳ್ತೀನಿ ಸರ್. ಎಲ್ರಿಗೂ ಒಂದೇ ತರ ಬರೋದಿಲ್ಲ. ಅವರ ಮೊಟ್ಟೆ ಕ್ವಾಲಿಟಿ ಇದ್ರ ಮೇಲೆ, ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊಟ್ಟೆ ಎಲ್ಲಾ ಮೊಟ್ಟೆ ಇಟ್ಟಿದೆ ಅಂತ ಮೊಟ್ಟೆ ಎಲ್ಲ ತಗೊಂಡ್ಬಂದಿಡಕ್ ಆಗಲ್ಲ. ಕ್ವಾಲಿಟಿ ಮೊಟ್ಟೆ ಸೆಲೆಕ್ಷನ್ ಮಾಡಿ ಒಂದು ವೀಕ್ ಒಳಗಡೆ ಇರೋ ಮೊಟ್ಟೆನ ತಗೊಂಡ್ಬಂದಿಡ್ಬೇಕು. ಹೌದೌದು ಸರ್. ಅವ್ರು ಚೆನ್ನಾಗಿದೆ ಸರ್ ರಿಸಲ್ಟ್ಸ್? ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ ಸರ್, ಧನ್ಯವಾದಗಳು ಸರ್. ಸರ್ ಟಬ್ ಏನು ತಂದಿರ್ಲಿಲ್ವಾ ಸರ್? ಟಬ್ ತಂದಿರ್ಲಿಲ್ವಾ? ಈಗ ಹಳೆ ವಿಡಿಯೋಸ್ ಇರುತ್ತೆ, ನಾವು ರೀಸೆಂಟ್ ಆಗಿ ಶೂಟ್ ಮಾಡಿರೋದು ಎಲ್ಲ ಇನ್ನ ಹಳೇದ್ರಲ್ಲಿ ಹೇಳಕ್ ಆಗದಿರೋ ಇರೋದು. ಇವಾಗ ನಾವು ಅದಕ್ಕೆ ಕಸ್ಟಮರ್ಸ್ಗೆ ಏನೇನು ರೆಕಮೆಂಡ್ ಮಾಡ್ಬೇಕನ್ನೋ ಪಾಯಿಂಟ್ಸ್ ಎಲ್ಲ ಆಡ್ ಮಾಡಿದ್ವಿ. ನೀಟಾಗಿ ಕಳ್ಸಿಕೊಡ್ತೀವಿ, ಕರೆಕ್ಟಾಗಿ ಫಾಲೋ ಮಾಡ್ತೀವಿ.